ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2025 ಅಪ್ಡೇಟ್ಗೆ ಸ್ವಾಗತ. ಸುಮಾರು ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡು ಪ್ರಾವಿಷನಲ್ ರಿಸಲ್ಟ್ಸ್ಗೋಸ್ಕರ ಆದರೆ ನಿನ್ನೆಯಿಂದ ವೆಯ್ಟ್ ಆದರೆ ಮಾಡ್ತಿದ್ದೀರಾ. ಸೊ ಅದು ನಿನ್ನೆ ಆದರೆ ಬಂದಿರಲಿಲ್ಲ. ಈಗಾದರೆ ಒಂದು ಸೆಕೆಂಡ್ ರೌಂಡು ಪ್ರಾವಿಷನಲ್ ರಿಸಲ್ಟ್ಸ್ದು ಲಿಂಕ್ ಆದರೆ ಎನೇಬಲ್ ಆದರೆ ಮಾಡಿದ್ದಾರೆ. ಈಗಾಗಲೇ ಕೆಲವೊಂದು ವಿದ್ಯಾರ್ಥಿಗಳಾದರೆ ಚೆಕ್ ಮಾಡಿರ್ಬೋದು ನಿಮ್ಮ ರಿಸಲ್ಟ್ಸು. ಈಗ ಒಂದು ಇನ್ನೂ ಯಾರೆಲ್ಲ ವಿದ್ಯಾರ್ಥಿಗಳು ಚೆಕ್ ಮಾಡಿಲ್ಲೋ ಅಂಥ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಆದರೆ ಕೊಟ್ಟಿದ್ದಾರೆ. ಹಾಗೆ ಒಂದು ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ದು ಕಟ್ ಆಫ್ ರ್ಯಾಂಕಿಂಗು ಕೊಟ್ಟಿದ್ದಾರೆ. ಹಾಗೆ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಲಿಂಕ್ ಆದರೆ ಎನೇಬಲ್ ಮಾಡಿದ್ದಾರೆ. ಇದ್ರ ಬಗ್ಗೆ ಆದರೆ ಈ ವಿಡಿಯೋಲ್ಲಾದರೆ ತಿಳ್ಕೊಳ್ಳೋಣ. ಮೊದಲಿಗೆ ಸುಮಾರು ವಿದ್ಯಾರ್ಥಿಗಳು ಪ್ರಾವಿಷನಲ್ ಸೀಟ್ ಒಂದು ರಿಸಲ್ಟ್ ಆದರೆ ಬಿಟ್ಟಿದ್ದಾರಲ್ಲ, ಸೇಮ್ ಕಾಲೇಜು ಒಂದು ರಿಯಲ್ ಅಲಾಟ್ಮೆಂಟಲ್ಲಿ ಸಿಗುತ್ತಾ ಅಂತ ಕೇಳ್ತಿದ್ದಾರೆ. ಹಾಗೆ ಇಲ್ಲಿ ಅಡ್ಮಿಷನ್ ತಗೋಬೋದಾ ಅಂತ ನೋಡಿ, ಅದಕ್ಕೆ ಕ್ಲಿಯರಾಗಿ ಅವರು ಇನ್ಸ್ಟ್ರಕ್ಷನ್ಸು ಕೊಟ್ಟಿದ್ದಾರೆ. ಹಾಗೆ ನೀವು ಇಲ್ಲೇನಾದರೂ ನಿಮ್ಮ CET ನಂಬರು ಹಾಗೆ ಒಂದು ರಿಸಲ್ಟ್ಸ್ ಆದರೆ ಚೆಕ್ ಮಾಡ್ಕೋಬೇಕಾದ್ರೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಇನ್ಸ್ಟ್ರಕ್ಷನ್ಸು. ಒಂದು ಸೆಕೆಂಡು ನೋಡಿ, ಈ ರೀತಿ ಬಂದಾಗ ಕಂಗ್ರ್ಯಾಚುಲೇಷನ್ಸ್ ಅಂತ ನಿಮಗೆ ಬಂದಿರೋ ಕಾಲೇಜು, ಸಿಕ್ಕಿರೋ ಕಾಲೇಜು, ಕೋರ್ಸು ಮೆನ್ಷನ್ ಮಾಡಿ. ಹಾಗೆ ಕ್ಯಾಟಗಿರಿ ಅಲಾಟೆಡ್ ಬಂದು ಯಾವ ಕ್ಯಾಟಗಿರಿಯಲ್ಲಿ ಅಲಾಟ್ ಆಗಿದೆ, ಹಾಗೆ ಒಂದು ಅಪ್ಲೈಡ್ ಕ್ಯಾಟಗಿರಿ ಏನಾದರೂ ಇದೆ ನಿಮ್ಮದು 2A ಜನರಲ್ ಇದೆ, ಇಲ್ಲಿ ಕ್ಯಾಟಗಿರಿ ಅಲಾಟೆಡ್ ಜನರಲ್ ಮೆರಿಟ್ ಇದೆ. ಒಂದು ಸುಮಾರು ವಿದ್ಯಾರ್ಥಿಗಳು ಪ್ರಿವಿಯಸ್ ಫಸ್ಟ್ ರೌಂಡಲ್ಲಿ ಸಿಕ್ಕಿದಾಗೂ ಅಷ್ಟೇ ಸುಮಾರು ವಿದ್ಯಾರ್ಥಿಗಳಿಗಾದರೆ ಡೌಟ್ಸ್ ಇತ್ತು. ನಮ್ಮದು ಕ್ಯಾಟಗಿರಿ SC ST ಇದೆ, ಹಾಗೆ 2A ಜನರಲ್ ಇದೆ, ಹಾಗೆ 3A ಇದೆ. ನಮಗೆ ಅಲಾಟೆಡ್ ಕ್ಯಾಟಗಿರಿ ಆದರೆ ಜನರಲ್ ಮೆರಿಟ್ ಬಂದಿದೆ, ಅದರಿಂದ ನಾವು SC ST ವಿದ್ಯಾರ್ಥಿಗಳಿಗೆಲ್ಲ ಒಂದು ಫೀಸಸ್ ಆದರೆ ವೇರಿ ಆಗುತ್ತಾ, ಫೀಸಸ್ಸು ಎಕ್ಸ್ಟ್ರಾ ಪೇ ಮಾಡಬೇಕಂತ ನೋಡಿ. ಯಾವುದೇ ಕಾರಣಕ್ಕೂ ನೀವು ಎಕ್ಸ್ಟ್ರಾ ಫೀಸ್ನ ಪೇ ಮಾಡೋ ಅಗತ್ಯವಿಲ್ಲ. ಡೈರೆಕ್ಟು ಏನಾದರೆ ನಿಮಗೆ ಈಗ ನಿಮ್ಮ ಕ್ಯಾಟಗಿರಿಯಲ್ಲಿ ಫೀಸಸ್ ಇದೆಯೋ ಅಷ್ಟೇ ಫೀಸ್ನ ನೀವು ಪೇ ಮಾಡಬೇಕಾಗುತ್ತೆ. ಇಲ್ಲಿ ಒಂದು OBC ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಪ್ರೈವೇಟ್ ಕಾಲೇಜಸಲ್ಲಿ MTech ವಿದ್ಯಾರ್ಥಿಗಳಿಗೆಲ್ಲ 80,110 ರೂಪಾಯಿ, ಹಾಗೆ ಒಂದು MBA MCA MTech ವಿದ್ಯಾರ್ಥಿಗಳಿಗೆ ಅರೌಂಡು 68,000 ಏನಾದರೂ ಇದೆ, ಅಷ್ಟೇ ಫೀಸಸ್ ಆದರೆ ಇರುತ್ತೆ. SC ST ವಿದ್ಯಾರ್ಥಿಗಳಿಗೆ ಮಾತ್ರ ಸುಮಾರು ಒಂದು ಅನೇಕ ವಿದ್ಯಾರ್ಥಿಗಳಿಗಾದರೆ 10 ರೂಪಾಯಿ ಆದರೆ ತೋರಿಸಿದೆ, 10 ರೂಪೀಸು ಪ್ರೀವಿಯಸ್ ಆಗಿ 750 ಪೇ ಮಾಡಿರೋದ್ರಿಂದ. ಇಲ್ಲ ಅಂದರೂ ಒಂದು 750 ಅಮೌಂಟ್ ಆದರೆ ನೀವು ಪೇ ಮಾಡಬೇಕಾಗುತ್ತೆ ಇನಿಷಿಯಲಿ ಒಂದು KA ಫೀಸು. ಅದಾದ ನಂತರ ನೀವು ಕಾಲೇಜ್ ಫೀಸಸ್ನು ಪೇ ಮಾಡಬೇಕಾಗುತ್ತೆ. ಕಂಗ್ರ್ಯಾಚುಲೇಷನ್ಸ್, ಯಾರಿಗೆಲ್ಲ ಸೀಟ್ ಸಿಕ್ಕಿದೆಯೋ, ಫಸ್ಟ್ ರೌಂಡಲ್ಲಿ ಸಿಕ್ಕಿರಲಿಲ್ವೋ ಈಗ ವೆಯ್ಟ್ ಮಾಡಿ ಸೆಕೆಂಡ್ ರೌಂಡಲ್ಲಿ ಸೀಟ್ ಪಡ್ಕೊಂಡಿದ್ರು. ಹಾಗೆ ಇನ್ನು ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ವೋ ಅಂಥ ವಿದ್ಯಾರ್ಥಿಗಳು ಡಿಸಪಾಯಿಂಟ್ ಆಗೋದು ಬೇಡ. ನೆಕ್ಸ್ಟು ಇನ್ನೊಂದು ರೌಂಡ್ ಕಂಡಕ್ಟ್ ಮಾಡಿದ್ರೆ ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಮಾಡಿ ನಿಮ್ಮ ಕಾಲೇಜಸ್ಸು ರ್ಯಾಂಕಿಂಗ್ಗೆ ಮ್ಯಾಚ್ ಆಗಲಿಲ್ಲ ಅಂದರೂ ನೀವು ಕಟ್ ಆಫ್ ರ್ಯಾಂಕಿಂಗ್ ನೋಡಿಕೊಂಡು ನೀವು ಆದರೆ ಕಾಲೇಜಸ್ನ ಎಂಟರ್ ಮಾಡಿ ನೆಕ್ಸ್ಟ್ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡ್ಬೋದು. ಹಾಗೆ ಒಂದು ರಿಯಲ್ ಅಲಾಟ್ಮೆಂಟ್ಗೋಸ್ಕರನೂ ವೆಯ್ಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು, ದಿ ಆಪ್ಷನ್ ಸಬ್ಮಿಟೆಡ್ ಟಿಲ್ 10:30 AM ಆನ್ 23/10/2025 ಯು ಹ್ಯಾವ್ ಬೀನ್ ಕನ್ಸಿಡರ್ಡ್ ಫಾರ್ ದಿ ಸೆಕೆಂಡ್ ರೌಂಡ್ ಆಫ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್. ನಿಮಗೆ ನಿನ್ನೆ ಒಂದು 10:30ವರೆಗೂ ಯಾವುದರೆಲ್ಲ ಆಪ್ಷನ್ ಎಂಟ್ರಿ ಒಂದು ಡಿಲೇಟು ಇಲ್ಲ ಮಾಡಿಫೈ ಮಾಡಿರ್ತಾರೋ ಅಷ್ಟು ಆಪ್ಷನ್ ಎಂಟ್ರಿನ ಲಾಗಿನ್ ಆಗಿ ಲಾಗೌಟ್ ಆಗಿರ್ತಿರೋ ಅಂಥ ವಿದ್ಯಾರ್ಥಿಗಳದ್ದು ಕನ್ಸಿಡರ್ ಆದರೆ ಮಾಡಿದ್ದಾರೆ. ಹಾಗೆ ದಿಸ್ ಇಸ್ ದಿ ಪ್ರಾವಿಷನಲ್ ರಿಸಲ್ಟ್ ಆಫ್ ದಿ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಫ್ PGCET 2025 ಆ್ಯಂಡ್ ಕ್ಯಾಂಡಿಡೇಟ್ಸ್ ಕೆನಾಟ್ ಟೇಕ್ ಅಡ್ಮಿಷನ್ ಇನ್ ದಿ ಕಾಲೇಜ್ ಫಾರ್ ದಿ ಪ್ರಾವಿಷನಲ್ ಅಲಾಟೆಡ್ ಸೀಟ್. ಈ ರಿಸಲ್ಟ್ನ ತಗೊಂಡೋಗಿ ಸೀಟ್ನ ನೀವು ಕಾಲೇಜ್ಗೆ ಜಾಯ್ನ್ ಆಗೋಕ್ಕೆ ಬರೋಲ್ಲ. ನೀವು ರಿಯಲ್ ಅಲಾಟ್ಮೆಂಟು ರಿಸಲ್ಟ್ಸ್ಗೋಸ್ಕರ ಅದರ ವೆಯ್ಟ್ ಮಾಡ್ಬೋದು. ಅದಕ್ಕೆ ಹಾಗೆ ಇನ್ನು ಎನಿ ಸ್ಪೆಸಿಫಿಕ್ ಅಬ್ಜೆಕ್ಷನ್ಸು, ಎಕ್ಸಾಂಪಲ್ ಸೆಕೆಂಡ್ ರೌಂಡ್ ಕಟ್ ಆಫ್ ರ್ಯಾಂಕಿಂಗ್ ಹ್ಯಾಸ್ ಬೀನ್ ಚೆಕ್ಡ್ ಬಟ್ ನೋ ಸೀಟ್ ಹ್ಯಾಸ್ ಬೀನ್ ಅಲಾಟೆಡ್ may be mailed to KEA authority KA NOTNIC.in by 1 PM on 25/10/2025 with all the details. ನಾಳೆ 1 ಗಂಟೆ ಒಳಗಡೆ ನೀವು ಒಂದು ಮೇಲ್ ಆದರೆ ಮಾಡ್ಬೋದು. ಒಂದು ಪ್ರಾವಿಷನಲ್ ಕಟ್ ಆಫ್ ರ್ಯಾಂಕಿಂಗ್ ಏನಾದರೂ ಬಿಟ್ಟಿದ್ದಾರೆ ಅದನ್ನು ನೋಡಿಕೊಂಡು. ಹಾಗೆ ಆಫ್ಟರ್ ಚೆಕಿಂಗ್ ದಿ ಅಬ್ಜೆಕ್ಷನ್ಸ್ ದಿ ಫೈನಲ್ ರಿಸಲ್ಟ್ಸ್ ಆಫ್ ದಿ ಸೆಕೆಂಡ್ ರೌಂಡ್ ಆಫ್ ಸೀಟ್ ಅಲಾಟ್ಮೆಂಟ್ ವಿಲ್ ಬಿ ಅನೌನ್ಸ್ಡ್ ಅಂತ ಒಂದು ಅಬ್ಜೆಕ್ಷನ್ಸ್ ಎಲ್ಲ ನೋಡಿಕೊಂಡು ಅವರು ಇನ್ನೂ ಏನಾದರೂ ಸೀಟ್ಸು ಇವರು ರ್ಯಾಂಕಿಂಗ್ಗೆ ಕಟ್ ಆಫ್ ರ್ಯಾಂಕಿಂಗ್ ಅದರ ಮ್ಯಾಚ್ ಆಗಿ ಇವ್ರಿಗೆ ಸೀಟ್ ಕೊಟ್ಟಿಲ್ಲ ಅಂತ ಬಂದಿದ್ದರೆ ನೀವು ಮೇಲ್ ಆದರೆ ಮಾಡಿ ನೀವು ಸೀಟ್ನ ಮತ್ತೆ ಮರಳಿ ಪಡ್ಕೋಬೋದು. ಅದಕ್ಕೆ ಇಲ್ಲಿ ಒಂದು ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ದು PGCET 2025 ತಾತ್ಕಾಲಿಕ ಕಟ್ ಆಫ್ ರ್ಯಾಂಕಿಂಗ್ ಅಂತ MTech HK ಹೈದ್ರಾಬಾದ್ ಕರ್ನಾಟಕ, MCA ಹೈದ್ರಾಬಾದ್ ಕರ್ನಾಟಕ, MBA HK ಅಂತ ಈ ರೀತಿ ಆದರೆ ಬಿಟ್ಟು ಅಲ್ಲಿ ನಿಮಗೆ ಬಂದಿರೋ ಕ್ಯಾಟಗಿರಿಯಲ್ಲಿ ಹಾಗೆ ಜನರಲ್ ಮೆರಿಟ್ ಆಗಿರ್ಬೋದು, ನಿಮ್ಮ ಕ್ಯಾಟಗಿರಿಯಲ್ಲಾದರೆ ಎಷ್ಟು ಕಟ್ ಆಫ್ ರ್ಯಾಂಕಿಂಗ್ಗೆ ಕಾಲೇಜಲ್ಲಾದರೆ ನಿಂತಿದೆ ಅಂತ ಒಮ್ಮೆ ಚೆಕ್ ಮಾಡಿಕೊಂಡು, ನಿಮಗೆ ಇನ್ನೂ ಕಾಲೇಜ್ ಅನ್ನೋದು ಸಿಕ್ಕಿಲ್ಲ ಅಂದರೆ ಒಮ್ಮೆ ಕಟ್ ಆಫ್ ರ್ಯಾಂಕಿಂಗ್ ಒಳಗಡೆ ಅಂಡರಲ್ಲಿ ನಿಮ್ಮ
ಒಂದು ರ್ಯಾಂಕಿಂಗ್ ಇದ್ದರೆ ನೀವು ಕೆ ಎಗೆ ಕಟ್ ಆಫ್ ರ್ಯಾಂಕಿಂಗ್ನ ಹೈಲೈಟ್ ಮಾಡಿ ಮೇಲ್ ಆದರೆ ಮಾಡಿ ತಿಳಿಸ್ಕೊಳ್ಬೋದು. ಇದು ಅಬ್ಜೆಕ್ಷನ್ಸ್ ಎಲ್ಲ ಫುಲ್ಫಿಲ್ ಆದಮೇಲೆ ನಿಮಗೆ ಅರೌಂಡು 26th ನಿಮಗೆ ಸೀಟ್ ಅಲಾಟ್ಮೆಂಟು ರಿಯಲ್ ಅಲಾಟ್ಮೆಂಟ್ದು ರಿಸಲ್ಟ್ಸ್ ಆದರೆ ಪಬ್ಲಿಷ್ ಆಗುತ್ತೆ. ಈಗಾಗಲೇ ಹಿಂದೆ ತಿಳಿಸಿರೋ ಒಂದು ಏನಾದರೂ ಶೆಡ್ಯೂಲ್ ಕೊಟ್ಟಿದ್ರು ಅದ್ರ ಪ್ರಕಾರ ಆದರೆ ನಿನ್ನೆನೇ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಬರಬೇಕಿತ್ತು, ರಿಯಲ್ ಅಲಾಟ್ಮೆಂಟ್ ಇವಾಗ ಬರಬೇಕಿತ್ತು. ಬಟ್ ಈಗ ಡಿಲೇ ಆಗಿದೆ. ಸೊ ಇನ್ನೂ ಒಂದು ಅಬ್ಜೆಕ್ಷನ್ಸ್ ಎಲ್ಲ ಇಶ್ಯೂಸ್ ಎಲ್ಲ ಬಂದು ರಿಸಾಲ್ವ್ ಆದ ನಂತರ ನಿಮಗೆ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಪಬ್ಲಿಷ್ ಆಗುತ್ತೆ. ಅಲ್ಲಿ ತನಕ ವೆಯ್ಟ್ ಆದರೆ ಮಾಡಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ ಎನ್ವೈರ್ ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ and scholarship related updates. Thanks for watching guys.